ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. T20 ವಿಶ್ವಕಪ್ 2026 ಈಗ ರೋಚಕ ಘಟ್ಟ ತಲುಪಿದೆ. ಪಾಕಿಸ್ತಾನ ಇನ್ನೇನು ಸೂಪರ್ 8 ಹಂತದಲ್ಲೇ ಟೂರ್ನಿಯಿಂದ ಹೊರಬಿತ್ತು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಪವಾಡ ಅನ್ನೋ ರೀತಿಯಲ್ಲಿ ಈಗ ಇಂಗ್ಲೆಂಡ್ ತಂಡ ಪಾಕಿಸ್ತಾನಕ್ಕೆ ಜೀವದಾನ ನೀಡಿದೆ. ಸೆಮಿಫೈನಲ್ ಪ್ರವೇಶಿಸುತ್ತಾ ಪಾಕಿಸ್ತಾನ ಶ್ರೀಲಂಕಾ ವಿರುದ್ಧ ಪಾಕಿಸ್ತಾನ ಮಾಡಬೇಕಾದ ಮ್ಯಾಜಿಕ್ ಏನು? ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇರುವ ಭಾರತ ಪಾಕ್ ಹೈ ವೋಲ್ಟೇಜ್ ಸೆಮಿಫೈನಲ್ ನಡೆಯುತ್ತಾ? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಶುಕ್ರವಾರ ಕೊಲಂಬೋದಲ್ಲಿ ನಡೆದ ಸೂಪರ್ 8 ಹಂತದ ಮಹತ್ವದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನ್ಯೂಜಿಲೆಂಡ್ ವಿರುದ್ಧ 4 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಹ್ಯಾರಿ ಬ್ರೂಕ್ ನೇತೃತ್ವದ ಇಂಗ್ಲೆಂಡ್ ತಂಡ ಈ ಗೆಲುವಿನೊಂದಿಗೆ ಅಜೇಯವಾಗಿ ಸೆಮಿಫೈನಲ್ ಪ್ರವೇಶಿಸಿದೆ. ಆದರೆ ಈ ಗೆಲುವಿನಿಂದ ಅತಿ ಹೆಚ್ಚು ಖುಷಿ ಪಡ್ತಿರೋದು ಇಂಗ್ಲೆಂಡ್ ಅಭಿಮಾನಿಗಳಲ್ಲ, ಬದಲಿಗೆ ಪಾಕಿಸ್ತಾನದ ಅಭಿಮಾನಿಗಳು. ಹೌದು, ನ್ಯೂಜಿಲೆಂಡ್ ಸೋತಿದ್ದೇ ಪಾಕಿಸ್ತಾನಕ್ಕೆ ದೊಡ್ಡ ವರದಾನವಾಗಿದೆ. ಪಾಕಿಸ್ತಾನಕ್ಕೆ ಜೀವದಾನ ನೀಡಿದ ಇಂಗ್ಲೆಂಡ್. ಗ್ರೂಪ್ 2ರ ಪಾಯಿಂಟ್ಸ್ ಟೇಬಲ್ ಲೆಕ್ಕಾಚಾರ ಈಗ ಸಂಪೂರ್ಣ ಬದಲಾಗಿದೆ. ಶ್ರೀಲಂಕಾ ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿದೆ. ಇಂಗ್ಲೆಂಡ್ 6 ಅಂಕಗಳೊಂದಿಗೆ ಟಾಪ್ನಲ್ಲಿದೆ. ಈಗ ಉಳಿದಿರೋದು ಒಂದೇ ಒಂದು ಸೆಮಿಫೈನಲ್ ಸ್ಥಾನ. ಅದಕ್ಕಾಗಿ ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ. ನ್ಯೂಜಿಲೆಂಡ್ ತನ್ನೆಲ್ಲ ಪಂದ್ಯಗಳನ್ನು ಮುಗಿಸಿದ್ದು 3 ಅಂಕ ಹಾಗೂ +1.390 ನೆಟ್ ರನ್ ರೇಟ್ ಹೊಂದಿದೆ. ಪಾಕಿಸ್ತಾನಕ್ಕೆ 1 ಪಂದ್ಯ ಬಾಕಿ ಇದ್ದು ಕೇವಲ 1 ಅಂಕ ಹೊಂದಿದೆ. ಒಂದು ವೇಳೆ ಶುಕ್ರವಾರದ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಕಿವೀಸ್ ಗೆದ್ದಿದ್ರೆ 5 ಅಂಕಗಳೊಂದಿಗೆ ನ್ಯೂಜಿಲೆಂಡ್ ನೇರವಾಗಿ ಸೆಮೀಸ್ ತಲುಪ್ತಾ ಇತ್ತು ಮತ್ತು ಪಾಕಿಸ್ತಾನದ ಕತೆ ಮುಗಿತಾ ಇತ್ತು. ಆದರೆ ಇಂಗ್ಲೆಂಡ್ ಗೆದ್ದು ಪಾಕ್ ಆಸೆಯನ್ನ ಸಂಪೂರ್ಣವಾಗಿ ಜೀವಂತವಾಗಿರಿಸಿದೆ. ಸೆಮಿಫೈನಲ್ಗೆ ಹೋಗಲು ಪಾಕಿಸ್ತಾನ ಏನ್ ಮಾಡಬೇಕು? ಎಷ್ಟು ಅಂತರದಿಂದ ಗೆಲ್ಲಬೇಕು? ಪಾಕಿಸ್ತಾನದ ಸೆಮಿಫೈನಲ್ ಭವಿಷ್ಯ ಈಗ ಅವರ ಕೈಯಲ್ಲೇ ಇದೆ. ಆದರೆ ಅದು ಅಷ್ಟು ಸುಲಭ ಇಲ್ಲ. ಶನಿವಾರ ಪಲ್ಲೆಕೆಲೆಯಲ್ಲಿ ನಡೆಯುವ ಪಂದ್ಯದಲ್ಲಿ ಸಲ್ಮಾನ್ ಅಲಿ ಅಘಾ ನೇತೃತ್ವದ ಪಾಕಿಸ್ತಾನ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ. ಪಾಕ್ ಸೆಮಿಫೈನಲ್ ತಲುಪಬೇಕಾದ್ರೆ ಈ ಪಂದ್ಯವನ್ನ ಗೆದ್ರೆ ಮಾತ್ರ ಸಾಲೋದಿಲ್ಲ. ನ್ಯೂಜಿಲೆಂಡ್ನ ಬಲಿಷ್ಠ ನೆಟ್ ರನ್ ರೇಟ್ ಅನ್ನ ಹಿಂದಿಕ್ಕಬೇಕು. ಅದಕ್ಕಾಗಿ ಪಾಕಿಸ್ತಾನ ಮಾಡಬೇಕಾದ ಮ್ಯಾಜಿಕ್ ಏನ್ ಗೊತ್ತಾ? ಒಂದು ವೇಳೆ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಶ್ರೀಲಂಕಾ ವಿರುದ್ಧ ಕನಿಷ್ಠ 65 ರನ್ಗಳ ಅಂತರದಿಂದ ಗೆಲ್ಲಬೇಕು. ಒಂದು ವೇಳೆ ಚೇಸಿಂಗ್ ಮಾಡಿದ್ರೆ ಶ್ರೀಲಂಕಾ ನೀಡುವ ಗುರಿಯನ್ನ ಕೇವಲ 13 ಓವರ್ಗಳಲ್ಲಿ ಮುಟ್ಟಬೇಕು. ಈ ಸಾಹಸವನ್ನು ಮಾಡಿದರೆ ಮಾತ್ರ ಪಾಕಿಸ್ತಾನ 3 ಅಂಕಗಳೊಂದಿಗೆ ನ್ಯೂಜಿಲೆಂಡ್ಗಿಂತ ಉತ್ತಮ ರನ್ ರೇಟ್ ಪಡೆದು ಸೆಮಿಫೈನಲ್ ತಲುಪಲಿದೆ. ಇಲ್ಲವಾದ್ರೆ ನ್ಯೂಜಿಲೆಂಡ್ ಸೆಮೀಸ್ಗೆ ಎಂಟ್ರಿ ಕೊಡಲಿದೆ. ಮಳೆಯಿಂದ ಮೊದಲ ಪಂದ್ಯದಲ್ಲೇ ಹಳಿ ತಪ್ಪಿದ ಲೆಕ್ಕಾಚಾರ. ಸ್ನೇಹಿತರೆ, ನಿಮಗೆ ನೆನಪಿರಬಹುದು, ಇದಕ್ಕೂ ಮೊದಲು ಸೂಪರ್ 8ನಲ್ಲಿ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾಗಿತ್ತು. ಹೀಗಾಗಿ ಇಬ್ಬರಿಗೂ ತಲಾ 1 ಅಂಕ ಸಿಕ್ಕಿತ್ತು. ಆ ನಂತರ ಕಿವೀಸ್ ಲಂಕಾವನ್ನ ಸೋಲಿಸಿದ್ರೆ ಪಾಕ್ ಇಂಗ್ಲೆಂಡ್ ಎದುರು ಮುಗ್ಗರಿಸಿತ್ತು. ಇನ್ನು ನಿನ್ನೆಯ ಪಂದ್ಯದಲ್ಲಿ 160 ರನ್ಗಳ ಗುರಿ ಬೆನ್ನಟ್ಟಿದ ಇಂಗ್ಲೆಂಡ್ ಪರ ವಿಲ್ ಜಾಕ್ಸ್ ಮತ್ತು ರೆಹಾನ್ ಅಹ್ಮದ್ ಅದ್ಭುತ ಜೊತೆಯಾಟವಾಡಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಭರ್ಜರಿ ಆಟವಾಡಿದ ವಿಲ್ ಜಾಕ್ಸ್ ಈ ಟೂರ್ನಿಯಲ್ಲಿ 4ನೇ ಬಾರಿಗೆ ಪಂದ್ಯ ಪುರುಷ ಪ್ರಶಸ್ತಿ ಪಡೆದರು. ಒಟ್ಟಿನಲ್ಲಿ T20 ವಿಶ್ವಕಪ್ನ ಸೆಮಿಫೈನಲ್ ರೇಸ್ ಈಗ ತಾರಕಕ್ಕೇರಿದೆ. ಸ್ನೇಹಿತರೆ, ಪಾಕಿಸ್ತಾನ ಶ್ರೀಲಂಕಾ ವಿರುದ್ಧ 65 ರನ್ಗಳಿಂದ ಗೆದ್ದು ಸೆಮಿಫೈನಲ್ ತಲುಪುವ ಪವಾಡ ಮಾಡುತ್ತೆ ಅಂತ ನಿಮ್ಗನ್ಸುತ್ತಾ? ಒಂದು ವೇಳೆ ಪಾಕ್ ಸೆಮೀಸ್ಗೆ ಬಂದರೆ ಮತ್ತೊಮ್ಮೆ ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.